ನಮಸ್ಕಾರ ಶಾಂತಿ, ಹೇಗಿದ್ದೀರಾ? ನಮಸ್ಕಾರ ಮಮತಾ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ, ಅದ್ಭುತ. ಈ ನವರಾತ್ರಿನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ರೀತಿಯ ಸಂಭ್ರಮ ಸೆಲೆಬ್ರೇಷನ್ಸ್ ಮಾಡ್ತಾರಲ್ವ. ಹೌದು. ಹಾಗಾಗಿ ಈ ವರ್ಷ ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾ ಇದ್ದಾರೆ, ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ? ನಂಗೊಂದೆರಡು ಮಾತು ಹೇಳ್ತೀರಾ? ನಾವು ಆ್ಯಕ್ಚುಲಿ 5 ಇಯರ್ಸಿಂದ ಇದನ್ನೆಲ್ಲ ಬೊಂಬೆ ಕೂರಿಸೋದು ಇದೆಲ್ಲ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಚಿಕ್ಕವಳಿದ್ದಾಗಿಂದನೂ ಮನೆಯಲ್ಲಿ ಅದೊಂದು ಅಭ್ಯಾಸ ಇದೆ. ಒಂದು ಮನೆಯಲ್ಲಿ 7 ಸ್ಟೆಪ್ಸು ಆ ಥರ ಎಲ್ಲ ಇಡೋರು ತುಂಬ ವರ್ಷಗಳಿಂದ. ಆಮೇಲೆ ಅದು ಯಾಕೋ ಸ್ವಲ್ಪ ಮಧ್ಯದಲ್ಲಿ ಮಕ್ಕಳು ಬೆಳೆಸೋದು ಅದರಲ್ಲಿ ಬರೀ ಪಟ್ಟದ ಬೊಂಬೆ ಇಟ್ಟು ದೇವ್ರ ಮನೆಯಲ್ಲೇ ಮಾಡ್ತಾಯಿದ್ವಿ. ಅಗೇನ್ ಈಗ ಸ್ವಲ್ಪ ಮಕ್ಕಳು ದೊಡ್ಡವರಾಗಿದ್ದಾರೆ, ಸೊ ತಿರ್ಗಾ ಶುರು ಮಾಡ್ಕೊಂಡ್ವಿ. ಇದನ್ನೆಲ್ಲ ಒಂದೊಂದೇ ಜೋಡಿಸ್ತಾ ಬಂದ್ವಿ. ಈಗ ಒಂದು 5-6 ವರ್ಷಕ್ಕೆ ಇಷ್ಟು ಬೊಂಬೆ ಸೇರಿದೆ. ಆ್ಯಂಡ್ ಇದರಲ್ಲಿ ಈಗ ನೀವು ನೋಡಿದ್ರೆ ದಶಾವತಾರ, ಅಷ್ಟಲಕ್ಷ್ಮಿ. ನಾವು ಇನ್ನೊಂದು ಶುರು ಮಾಡ್ಕೊಂಡ್ವಿ. ಎಲ್ಲಾದರೂ ನಾವು ಟ್ರಾವೆಲ್ ಮಾಡಿದಾಗ ವಿ ವಿಲ್ ಕಲೆಕ್ಟ್ ಅಲ್ಲಿರೋ ಸ್ವಲ್ಪ ಬೊಂಬೆ, ಅಲ್ಲಿ ಲೋಕಲಲ್ಲಿ ಏನು ಸಿಗತ್ತೆ ಅಂತ ನೋಡ್ಕೊಂಡು ಬಂದಿರೋದ್ರಲ್ಲಿ ಸುಮಾರಾಗಿ ಇದರಲ್ಲಿ ಬೊಂಬೆ ಸೇರಿದೆ. ಆ್ಯಕ್ಚುಲಿ ಇಫ್ ಯು ಸಿ ಪೂರಿ ಜಗನ್ನಾಥ್ ನೋಡ್ಬೋದು, ಶೃಂಗೇರಿ ಶಾರದಾಂಬನವರು ನೋಡ್ಬೋದು. ಆಮೇಲೆ ಈ ಲಾಸ್ಟಲ್ಲಿ ನೋಡಿ ಚಿಕ್ಕದಾಗಿ ಅದು ನಾವು ಅಸ್ಸಾಮಿಂದ ತಂದ್ವಿ. ಈ ಮರದಲ್ಲಿ ಅಮ್ಮನವ್ರದ್ದು ಫೋಟೋ ಇದೆಯಲ್ಲ, ಅದು ಕಾಳಿ ರೂಪ, ಅದು ಅಸ್ಸಾಮಿಂದ ತಂದಿರೋದು. ಆ ಥರ ಸುಮಾರು ನೇಪಾಳಿಂದ ಈ ಬಾರ್ಡರ್ ಇದೆಯಲ್ಲ ಕೆಳಗಡೆ, ಅದು ನೇಪಾಲ್ ಹೋದಾಗ ಅದೂ ಒರಿಸ್ಸಾಂದೇ ತಂದಿದ್ದು. ನೇಪಾಳಿಂದ ತಂದಿದ್ದು ಬಂದು ನಿಮಗೆ ಮೇಲೆ ಕೆಳಗಡೆ ಒಂದು ಗಣೇಶ ಇದೆ ನೋಡಿ, ಅದೆರಡು ನೇಪಾಳಿಂದ ತಂದಿದ್ದು. ಗಣೇಶನ ಮುಖವಾಡ ತುಂಬ ಚೆನ್ನಾಗಿದೆ. ಸೊ ಆ ಥರ ಒಂದೊಂದು ಟ್ರಾವೆಲ್ ಮಾಡಿದಾಗ ಒಂದೊಂದು ಪಶುಪತಿನಾಥ್ ನೋಡ್ಬೋದು ನೀವು, ಅದೂ ನೇಪಾಳಿಂದ ತಂದಿದ್ದು. ಆ ಥರ ಸೇರಿಸಿದ್ವಿ ಆ್ಯಕ್ಚುಲಿ. ಸೊ ಇಷ್ಟಕ್ಕೆ ಇಷ್ಟ ಆಯಿತು. ಇನ್ನು ಮುಂದಕ್ಕೆ ಹೋಗ್ತಾ ಇನ್ನೂ ಜಾಸ್ತಿ ಮಾಡೋದು ಬೆಳೆಸೋದು ಇದೆ ಐಡಿಯಾ. ಸೊ ಹಾಗೆ ನೆಕ್ಸ್ಟ್ ಜನ್ರೇಷನ್ಸ್, ನಾವೀಗ ಮಾಡದೇ ಇದ್ದರೆ ನೆಕ್ಸ್ಟ್ ಜನ್ರೇಷನ್ಸ್ ಏನಪ್ಪ ಮಾಡ್ತಾರೆ ಅನ್ನೋ ಟೆನ್ಷನು, ಆ ಭಯ ಆಯಿತು ನಮಗೆ ಒಂದು ಟೈಮಲ್ಲಿ ಆ್ಯಕ್ಚುಲಿ. ಬಟ್ ಅದು ಮೆತ್ತಗೆ ನಾವು ದಟ್ ವಿ ಹ್ಯಾವ್ ಟು ಕಮ್ ಓವರ್ ದಟ್ ಅನ್ನೋ ರೀಸನ್ಗೆ ನಾವು ಇದೆಲ್ಲ ಶುರು ಮಾಡಿಕೊಂಡು ನೆಕ್ಸ್ಟ್ ಜನ್ರೇಷನ್ಸ್ಗೆ ಇದನ್ನು ತಗೊಂಡೋಗೋದು ಅನ್ನೋದು ಒಂದು ಆಸೆಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆ ಥರ ಬಹಳ ಅದ್ಭುತವಾಗಿತ್ತು. ನೋಡಿದ್ವಿ ಪುರಿ ಜಗನ್ನಾಥಲ್ಲಿ ಭದ್ರ, ಬಲರಾಮ ಮತ್ತು ಕೃಷ್ಣನ್ ಕೂಡ ಇಟ್ಕೊಂಡಿದ್ದೀರಾ. ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ರೀತಿಯ ವೈಪರೀತ್ಯ ಅಂತಾರಲ್ಲ, ಒಂದು ರೀತಿಯ ದೇವರುಗಳನ್ನು ಸಂಗ್ರಹಿಸಿ ಅದನ್ನು ಹುಷಾರಾಗಿ ಇಟ್ಕೊಂಡು, ಸೊ ಗೊಂಬೆ ಹಬ್ಬ ಅನ್ನೋ ಒಂದು ಪದ್ಧತಿಯನ್ನು ನೀವು ಫಾಲೋ ಮಾಡ್ಕೊಂಡು ಬಂದಿದ್ದೀರಾ. ತುಂಬ ಖುಷಿಯಾಯಿತು. ಹಾಗಾಗಿ ನಿಮಗೆ ಮತ್ತು ನಿಮ್ಮ ಮನೆಯವರೆಲ್ಲರಿಗೂ ಹ್ಯಾಪಿ ದಸರಾ, ಹ್ಯಾಪಿ ನವರಾತ್ರಿ. ನಿಮಗೂ ಹ್ಯಾಪಿ ದಸರಾ ಆ್ಯಂಡ್ ಧನ್ಯವಾದಗಳು ಮಮತಾ, ನನಗೆ ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ. ನಮ್ಮ ಬೊಂಬೆಗಳನ್ನೆಲ್ಲ ಒಂದು ರೆಕಾರ್ಡ್ ಮಾಡಿ ಅದನ್ನು ಒಂದು ಯೂಟ್ಯೂಬ್ ಚಾನಲಲ್ಲಿ, ನಿಮ್ಮ ಯೂಟ್ಯೂಬ್ ಚಾನಲು ಹಾಗೆ ಬೆಳೀಲಿ ಅಂತ ಹಾರೈಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಇದು ಈ ಥರ ಡಿಜಿಟಲ್ ರೆಕಾರ್ಡ್ ಮಾಡಿದ್ದು ನಮ್ಮ ಮುಂದಿನ ಜನ್ರೇಷನ್ಸ್ಗೆ ನೋಡೋಕ್ಕೆ, ಈ ಥರ ಇದು ಇಲ್ಲಿ ಅಮ್ಮ ಅಪ್ಪ ಹೋಗಿ ಬಂದಿದ್ದಾರೆ ಅನ್ನೋದು ಅವ್ರಿಗೂ ಒಂದು ಐಡಿಯಾ ಇರುತ್ತೆ. ಅದೊಂದು ಇದೆ ನನಗೆ. ಸೊ ಅದೊಂದು, ಆಮೇಲೆ ಅವ್ರಿಗೂ ಈ ಬೊಂಬೆಗಳು ಹೀಗೆ ರಾಮ ಲಕ್ಷ್ಮಣ ಸೀತೆ ಹನುಮ ಈ ಥರದ್ದು, ಅಂದರೆ ದೇವತೆಗಳನ್ನು ಪರಿಚಯ ಮಾಡಿಸೋದು ಒಂದು ಬೇಕು. ತುಂಬ ಥ್ಯಾಂಕ್ಸ್. ಬಹಳ ನಮಸ್ಕಾರ ಡಾಕ್ಟರ್ ಜ್ಯೋತಿ ಪ್ರಕಾಶ್ ರವರೇ. ನಮಸ್ಕಾರಮ್ಮ. ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಮುಂದುವರೆದಿದ್ದೀರಾ. ನಿಮಗೆ ತುಂಬ ಜನ ಬಂದು ಸಹಾಯ ಕೇಳ್ತಾರೆ. ಹಾಗೆ ನೀವು ವಾಸ್ತುಶಾಸ್ತ್ರದಲ್ಲಿ ಕೂಡ ಬಹಳಷ್ಟು ಜನಕ್ಕೆ ಸಹಾಯ ಮಾಡ್ಕೊಂಡು ಬಂದಿದ್ದೀರಾ. ಈಗ ನಿಮ್ಮ ಧರ್ಮಪತ್ನಿಯವರು ನಮಗೆ ಗೊಂಬೆ ಹಬ್ಬದ ಪ್ರಯುಕ್ತ ನಿಮ್ಮ ಮನೆಯಲ್ಲಿ ಹೇಗೆ ಗೊಂಬೆಯನ್ನು ಸೆಲೆಬ್ರೇಟ್ ಮಾಡ್ತೀರಾ, ಯಾವ ರೀತಿ ದಸರಾ 10 ದಿವಸದಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಹೇಳಿಕೊಟ್ರು. ನೀವು ನಮ್ಮ ದಿ ಒರಿಜಿನಲ್ ಇಂಟೆಲಿಜೆನ್ಸ್ ವೀಕ್ಷಕರಿಗೆ ಈ ದಸರಾ ಪ್ರಯುಕ್ತ, ಈ ಶರನ್ನವರಾತ್ರಿಯ ಪ್ರಯುಕ್ತ ಏನಾದರೂ ಒಂದು ವಿಚಾರ, ಏನಾದರೂ ಒಂದು ಪ್ರೇರೇಪಣೆ ಸಿಗುವಂಥದ್ದು, ಅಂದರೆ ಎನ್ರಿಚ್ಮೆಂಟ್, ಎನ್ಕರೇಜ್ಮೆಂಟ್, ಅದೊಂದೆರಡು ಹೇಳ್ತೀರಾ? ಒಂದೆರಡು ಮಾತುಗಳು. ಇವಾಗ ನಾವು ಜ್ಯೋತಿಷದಲ್ಲಿ ನವಗ್ರಹಗಳನ್ನು ಜ್ಞಾಪಕ ಮಾಡ್ಕೋತೀವಿ. ನವಗ್ರಹಗಳು ಅನ್ನೋದು ತಗೊಂಡಾಗ ವಿಷ್ಣುವಿನ ದಶಾವತಾರಗಳಲ್ಲಿ ಎಲ್ಲ ಗ್ರಹಗಳಿಗೂ ಒಂದೊಂದು ಅವತಾರವನ್ನು ನಾವು ನಿರೂಪಿಸ್ತೀವಿ.
ಅದರಿಂದ ಇವಾಗ ಮಕ್ಕಳಿಗೆ ಮೊದಲನೇದಾಗಿ ದಶಾವತಾರಗಳನ್ನು ಯಾವ ಸೀಕ್ವೆನ್ಸಲ್ಲಿ ಇಡಬೇಕು, ಯಾವ ಸೀಕ್ವೆನ್ಸಲ್ಲಿ ಇಟ್ಟಾಗ ದಿಸ್ ಈಸ್ ಒನ್ ಟೈಪ್ ಆಫ್ ಎವಲ್ಯೂಷನ್ ಸೀಕ್ವೆನ್ಸಲ್ಲೇ ಮುಂದಕ್ಕೆ ಬಂದಿದೆ ಈ ದಶಾವತಾರ. ಸೊ ಅದು ಸೈನ್ಸನ್ನು ತೊಗೊಂಬಂದು ಮಕ್ಕಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಅವ್ರಿಗೆ ಅರ್ಥ ಆಗೋ ಥರ ನಾವು ಹೇಳ್ಬೋದು. ಆ ಹೇಳೋದು ನಾವು ಬೊಂಬೆಗಳನ್ನಿಟ್ಟು, ಅದು ಅಲ್ಲದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ 33 ಕೋಟಿ ದೇವತೆಗಳು ಅಂತೀವಿ. 33 ಕೋಟಿ ದೇವತೆಗಳು ಅಂತಂದಾಗ ಯಾವ ಯಾವ ರೀತಿಯಲ್ಲಿ ದೇವತೆಗಳಿರ್ತಾರೆ, ಯಾವ ಸ್ವರೂಪದಲ್ಲಿರ್ತಾರೆ. ಇವಾಗ ನಾವು ಇಲ್ಲಿ ವರಾಹ ರೂಪ ನೋಡ್ತೀವಿ, ಮೀನಿನ ರೂಪ ನೋಡ್ತೀವಿ, ಆಮೆ ರೂಪ ನೋಡ್ತೀವಿ. ಆ ಥರ ನೋಡ್ತಾ ಬಂದಾಗ ನಮ್ಮ ಪ್ರಕೃತಿಯಲ್ಲೇ ನಮ್ಮ ದೇವತೆಗಳು ಆ ರೂಪದಲ್ಲೇ ತಿರುಗ್ತಾ ಇದ್ದಾರೆ ಅಂತಲೂ ಗೊತ್ತಾಗುತ್ತೆ. ಅಂದರೆ ಪ್ರತಿಯೊಂದು ಪ್ರಾಣಿಗಳಲ್ಲೂ ದೇವತೆಗಳಿದ್ದಾರೆ. ಆ ದೇವತೆಗಳನ್ನು ನಾವು ಪ್ರಾಣಿನ ಹಾನಿ ಮಾಡಿದಾಗ ದೇವತೆಗಳಿಗೆ ಹಾನಿ ಮಾಡ್ದಂಗೆ ಆಗುತ್ತೆ. ಅದು ನಮಗೇ ಒಳ್ಳೆಯದಲ್ಲ ಅಂತ ನಾವು ಮಕ್ಕಳಿಗೆ ತಿಳಿ ಹೇಳ್ಬೋದು. ಅದಕ್ಕೋಸ್ಕರ ಈ ಬೊಂಬೆಯ ರೂಪದಲ್ಲಿ ಇಟ್ಟು ಚಾಮುಂಡಿ ದೇವಿಯನ್ನು ಪ್ರಧಾನವಾಗಿ ಇಟ್ಕೊಂಡು ನಾವು ದೇವಿಯ ಆರಾಧನೆ ಮಾಡ್ತೀವಿ. ಈ ಒಂದು ನವರಾತ್ರಿಯಲ್ಲಿ ನವರಾತ್ರಿಯ ಸ್ವರೂಪ ಅಂತಂದರೆ ಸ್ತ್ರೀಗೆ ನಾವು ಹೇಗೆ ಗೌರವ ಕೊಡಬೇಕು, ಆ ಸ್ತ್ರೀಯ ಒಂದು ಈ ಒಂದು ಪ್ರಪಂಚದಲ್ಲಿ ಅವಳ ಕಾರ್ಯಕ್ರಮ ಏನೇನು, ಅವಳು ಏನೇನು ಮಾಡ್ತಾಳೆ ನಮಗೋಸ್ಕರ ಅಂತ ಹೇಳಿ ಕೂಡ ನಾವು ನವರಾತ್ರಿಯಲ್ಲಿ ಸ್ತ್ರೀಯನ್ನು ಆರಾಧನೆ ಮಾಡಿ ಹೇಳ್ತೀವಿ. ಇಲ್ಲಿ ನಿಮ್ಮ ಮನೆಯಲ್ಲಿ ಒಂದು ನನಗೆ ಅರ್ಥ ಆಗಲಿಲ್ಲ, ಕಳಶದ ಮುಂದೆ ನೀವು ಕನ್ನಡಿ ಇಟ್ಟಿದ್ದೀರಾ. ಕನ್ನಡಿ ಯಾಕೆ ಇಡ್ತಾರೆ? ಕನ್ನಡಿ ಇಡೋದೇನು ಅಂತಂದರೆ ತಾಯಿ, ಇವಾಗ ಸ್ತ್ರೀ ಅಂತ ತೊಗೊಂಡಾಗ ನಾವು ಸೌಂದರ್ಯ ಸಾಮಗ್ರಿಗಳನ್ನು ಇಡ್ತೀವಿ. ಅವಳು ಮೇಕಪ್ ಮಾಡಿಕೊಂಡ್ರೆ ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾವು ಒಂದು ಕನ್ನಡಿಯನ್ನಿಟ್ಟು ತಾಯಿ ನೀನು ಕೊಟ್ಟಿದ್ದೆ, ಅವಳು ಕೊಟ್ಟಿದ್ದೆ ನಾವು ಇಡ್ತಾಯಿದ್ದೀವಿ. ಅವಳು ಕೊಟ್ಟಿದ್ದು ಅವಳಿಗೆ ಕೊಡೋಕ್ಕೆ ನಮಗೇನು ಮುಜುಗರ. ಸೊ ಕೊಟ್ಟು ತಾಯಿ ನೋಡ್ಕೋ, ನೀನು ಮೇಕಪ್ ಮಾಡ್ಕೋ, ಎಲ್ಲ ಸಾಮಗ್ರಿಗಳನ್ನು ಇಟ್ಟಿದ್ದೀನಿ ಅಂತ ಹೇಳಿ ಒಂದು ತೋರಿಸ್ಕೊಡೋದಷ್ಟೇ ಅಲ್ವಾ? ಹಾಗೆ ನಾವು ಎಷ್ಟೋ ದೇವಸ್ಥಾನಗಳಲ್ಲಿ ನೋಡ್ತೀವಿ, ನಮ್ಮ ಹಿಂದೆ ನಮ್ಮ ಮುಂದೆ ದೇವರು ಇರ್ತಾರೆ, ಹಿಂದೆ ತಿರುಗಿದ ತಕ್ಷಣ ಒಂದು ಕನ್ನಡಿ ಇರುತ್ತೆ ದೊಡ್ಡದಾಗಿ. ಹಾಗೆ ಅದನ್ನು ಪ್ರತಿರೂಪವಾಗಿ ನೀವು ಅದರ ಪ್ರತೀಕವಾಗಿ ಎಷ್ಟು ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡು ಕಳಶದ ಮುಂದೆ ಇಟ್ಟಿದ್ದೀರಾ. ಹಾಗೆ ಇನ್ನೊಂದು ನಾನು ಯಾರ ಮನೆಯಲ್ಲೂ ನೋಡಿಲ್ಲ, ಗಣೇಶನ ಪತ್ನಿಯರು, ಅವ್ರ ಬಗ್ಗೆ ಹೇಳ್ತೀರಾ? ಈ ಗಣೇಶ ಅಂತಂದರೆ ಅದೊಂದು ಶಕ್ತಿ ಸ್ವರೂಪ. ಆ ಶಕ್ತಿಯನ್ನು ನಾವು ಆರಾಧನೆ ಮಾಡಿದಾಗ ನನಗೆ ಬುದ್ಧಿ ಬರುತ್ತೆ ಮತ್ತು ಸಿದ್ಧಿ ಬರುತ್ತೆ. ಇವಾಗ ದೇವತೆಗಳಿಗೆ ಹೆಂಡತಿ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಎಲ್ಲವೂ ಒಂದರಲ್ಲೇ ಇದೆ. ಇವಾಗ ನಾವು ಈಶ್ವರನ ತಗೊಂಡಾಗ ಈಶ್ವರ ಮತ್ತು ಪಾರ್ವತಿ ಒಂದೇ ದೇಹದಲ್ಲಿರೋ ಥರ ನಾವು ನೋಡಿದ್ದೀವಿ. ಅದೇ ಥರ ದೇಹದ ಅರ್ಧ ಭಾಗವಾಗಿ ಪುರುಷ ಅರ್ಧ, ಸ್ತ್ರೀ ಅರ್ಧ ಅಂತ ತಗೊಂಡು ನಾವು ಮಾಡ್ತೀವಿ. ಅದೇ ಥರನೇ ಗಣಪತಿಗೆ 2 ಶಕ್ತಿಗಳು. ಗಣಪತಿಯನ್ನು ನಾವು ಆರಾಧನೆ ಮಾಡಿದಾಗ ಸಿದ್ಧಿಯೂ ಬರುತ್ತೆ, ಬುದ್ಧಿಯೂ ಬೆಳೆಯುತ್ತೆ ಅಂತ ನಾವು ಗಣಪತಿಯ ಇವಾಗ ಒಂದು ಶಕ್ತಿ ನನ್ನಲ್ಲಿದೆ ಅಂತಂದಾಗ ನನಗೆ ಅಧೀನವಾಗಿರುತ್ತೆ. ಸೊ ನಮ್ಮ ಸಂಪ್ರದಾಯದಲ್ಲೇನು, ಹೆಂಡತಿ ಅಧೀನವಾಗಿರ್ತಾಳೆ ಅನ್ನೋ ಒಂದು ಕಾನ್ಸೆಪ್ಟು. ಆ ಕಾನ್ಸೆಪ್ಟಲ್ಲಿ ಗಣಪತಿಗೆ ಹೆಂಡತಿಯರಿದ್ದಾರೆ, ಸಿದ್ಧಿ ಬುದ್ಧಿ ಅಂತ ಹೇಳಿ ಅಷ್ಟೇ ಹೊರತು ಹೆಂಡತಿ ಅನ್ನೋ ವರ್ಡು ದೇವತೆಗಳಲ್ಲಿ ಬರುವುದೇ ಇಲ್ಲ, ಶಕ್ತಿ ಅಷ್ಟೇ. ಇವಾಗ ವಿಷ್ಣುವಿಗೆ ಲಕ್ಷ್ಮೀ ಶಕ್ತಿ, ಲಕ್ಷ್ಮಿ ಇಲ್ಲದೆ ವಿಷ್ಣು ಪರಿಪೂರ್ಣವಾಗಿ ಕೆಲಸ ಮಾಡೋಕ್ಕಾಗಲ್ಲ. ಪಾರ್ವತಿ ಅಂದರೆ ಶಕ್ತಿ ದೇವತೆ, ಆ ಶಕ್ತಿ ಈಶ್ವರನಿಗೆ ಶಕ್ತಿ ಕೊಡ್ತಕ್ಕಂಥವಳು. ಅದೇ ಥರನೇ ಬ್ರಹ್ಮನಿಗೆ ಬುದ್ಧಿ ಕೊಡ್ತಕ್ಕಂಥವಳು, ಜ್ಞಾನವನ್ನು ಕೊಡ್ತಕ್ಕಂಥವಳು ಸರಸ್ವತಿ ಸ್ವರೂಪ. ಸೊ ಅವರೆಲ್ಲ ಅರ್ಧ ಒಳಗಡೆ ಇರ್ತಾರೆ, ಅವರು ಹೊರಗಡೆ ಕಾಣಿಸ್ತಾರೆ, ನಮಗೆ ಅದು ಡಿಪಿಕ್ಟ್ ಮಾಡಿದ್ದಾರೆ. ಆದರೆ ದೇವತೆಗಳಿಗೆಲ್ಲ ಹೆಂಡತಿ ಅನ್ನೋಳು ಒಳಗಡೆ ಇರ್ತಾಳೆ, ಸ್ತ್ರೀ ಸ್ವರೂಪ ಒಳಗಡೆ ಇದ್ದು ನಮಗೆ ಪ್ರಕಟವಾಗಿ ಇದ್ದಂಗೆ ಕಾಣಿಸುತ್ತೆ ಅಷ್ಟೇ. ಬಹಳ ಅದ್ಭುತವಾಗಿ ಹೇಳಿದ್ದೀರಾ. ಇದೊಂದು ಕಾನ್ಸೆಪ್ಟ್, ನಮಗೆ ಇದು ಹೊಸ ಕಾನ್ಸೆಪ್ಟು. ಇವಾಗ ನಾವೇನೇನು ಮಾತಾಡ್ತೀವಿ ನಮ್ಮ ಮುಂದಿನ ಪೀಳಿಗೆಗಳು ಅವರು ಕೂಡ ತಿಳ್ಕೊಳ್ತಾರೆ. ಹಾಗಾಗಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಎಲ್ಲರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ವೆಂಕಟೇಶ್ವರ ಅಂತಂದರೆ 2 ಹೆಂಡ್ತಿರು, ಪದ್ಮಾವತಿ, ಲಕ್ಷ್ಮಿ. ಶಿವ ಅಂದರೆ ಗಂಗೆ ಮತ್ತು ಪಾರ್ವತಿ. ಹಾಗಾಗಿ ನಮಗೂ 2 ಹೆಂಡ್ತಿರು ಇರಬೇಕು, ಗಣೇಶನಿಗೂ 2 ಹೆಂಡ್ತಿರ ಅಂತ ಆ ಕಾನ್ಸೆಪ್ಟಲ್ಲಿ ಹೋಗ್ಬಿಟ್ಟು ಇವಾಗ ಜನ ನೋಡೋ ರೀತಿ, ಅವರ ನಿತ್ಯ ವ್ಯವಹಾರದ ಜೊತೆಗೆ ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ಧರ್ಮಪತ್ನಿಗೆ ಕೊಡಬೇಕಾದಂಥ ಒಂದು ಸ್ಥಾನಮಾನ, ಗೌರವ, ಮರ್ಯಾದೆ ಅದೆಲ್ಲವೂ ಕಳೆದು ಹೋಗುವಂಥ ಈ ಒಂದು ಟೆಕ್ನಾಲಜಿ ಕಾಲದಲ್ಲಿ
ನೀವು ಕೂಡ ಇದನ್ನು ಅಡಾಪ್ಟ್ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಆಗಲಿ ಅಥವಾ ಯಾರಿಗೆ ಗೊತ್ತಿಲ್ಲ ಗೊಂಬೆ ಹಬ್ಬ ಅಂದರೆ ಏನು ಅನ್ನೋದು, ಎಲ್ಲೆಲ್ಲಿ ಹೋಗಿ ನಾವು ಸಾವನೀರು ಅಂತೀವಿ. ಇವಾಗ ನಿಮ್ಮ ಧರ್ಮಪತ್ನಿ ಹೇಳಿದ್ರು ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವೋ ಅಲ್ಲಿ ಏನು ಸಿಗತ್ತೋ ತೊಗೊಂಡು ಬರ್ತೀವಿ. ಅದು ಒಂದು ನಮಗೆ ಭಾಳ ಸಂತೋಷಕರವಾದ ವಿಚಾರ ಅಂತ ಹೇಳಿದ್ರು. ಹಾಗಾಗಿ ದಿಸ್ ಇಸ್ ಅ ಸವನೀರ್ ಯು ಆರ್ ಕಲೆಕ್ಟಿಂಗ್. ಇಟ್ಸ್ ಸೋ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲಿ ಡನ್. ಸೊ ವಿ ಆನ್ ಮೈ ಬಿಹಾಫ್ ಆಫ್ ಮೈ ವಿವರ್ಸ್ ಆ್ಯಂಡ್ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ ವಿ ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ದಸರಾ ಹಾಗೂ ಶುಭವಾಗಲಿ, ಶುಭ ನವರಾತ್ರಿ. ಥ್ಯಾಂಕ್ ಯು. ನಿಮಗೂ ಮತ್ತು ನಿಮ್ಮ ಪ್ರೇಕ್ಷಕರಿಗೂ ಎಲ್ಲರಿಗೂ ಈ ಭಗವಂತ ಎಲ್ಲ ಸುಖವನ್ನು ಕೊಟ್ಟು ಸುಖದಿಂದ ನೋಡಲಿ ಅಂತ ಹೇಳಿ ಹಾರೈಸ್ತೀನಿ.